ಇವತ್ ನಾವು CIT ವತಿಯಿಂದ BLO ಕೆಲಸ ಆಗೋದಿಲ್ಲ ಅಂತ ಹೇಳಿ DC ಅವ್ರಿಗೆ ಮನವಿ ಕೊಡ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ನಮಗೆ 4GB ಮೊಬೈಲ್ ಕೊಟ್ಟಿದ್ದಾರೆ ಆಫೀಸ್ ವತಿಯಿಂದ. ಈಗ ಅಂಗನವಾಡಿದು ಪಿನ್ ಟು ಪಿನ್ ನಾವು ಎಲ್ಲ ಮೆಸೇಜ್ ಮಾಡ್ಬೇಕಾಗ್ತದೆ. ಮಕ್ಕಳು ಬಂದ್ ಬರಾಬರಿ ಮೆಸೇಜ್ ಹಾಕ್ಬೇಕು, ಅವ್ರಿಗೆ ಹಾಲು ಕೊಡುವಾಗ ಮೆಸೇಜ್ ಹಾಕ್ಬೇಕು, ಊಟ ಹಾಕುವಾಗ ಮೆಸೇಜ್ ಹಾಕ್ಬೇಕು. ಇದೆಲ್ಲ ನಮ್ಗೆ ಅಂಗನವಾಡಿ ಕೆಲಸ ಇರುವಾಗ BLO ಕೆಲಸ ಹಚ್ಚಿದಾರೆ. ಆದ್ರೂ ಕೂಡ ವರ್ಕರ್ ಏನೋ ಆಗ್ಲಿ ಮಾಡ್ಬೇಕಂತ ಮಾಡ್ತಾ ಇದಾರೆ. ಆದ್ರ ಅದ್ ಮೊಬೈಲ್ ಸ್ಮಾರ್ಟ್ ಫೋನ್ ನಲ್ಲೇನೆ ಮಾಡಿ ಅಂತ ಹೇಳ್ತಾ ಇದಾರೆ. ಮತ್ತೊಂದಿಗೂ ಕಲರ್ ವೋಟಿಂಗ್ ಲಿಸ್ಟ್ ಮಾಡ್ತಾ ಇದಾರೆ. ಅವ್ರೆಲ್ಲಾ ಸರ್ವೇದಾಗಿಂದ ಇರೋ ಮಂದಿದ್ ಎಲ್ಲಾರ್ದು ಕಲರ್ ಫೋಟೋ ಮಾಡ್ಬೇಕಂತ ಹೇಳ್ತಾ ಇದಾರೆ. ಅವ್ರದ್ದು ಜವಾಬ್ದಾರಿ ಇರ್ತದಲ್ಲ, ಆಫೀಸ್ ಕರೋದು ಅವ್ರ ಕನಿಷ್ಠ ವೋಟಿಂಗ್ ID ಹೊಸದ್ ಮಾಡ್ಬೇಕಂತ ಹೇಳಿ ಎಲ್ಲಾ ಹೊರೆ ಇವ್ರು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಪ್ರತಿ ಒಂದಕ್ ಮೀಟಿಂಗ್ ಕರೀತಾ ಇದ್ದಾರೆ. ನಾವು ಸಣ್ಣ ಮಕ್ಕಳು 40-35 ಮಕ್ಕಳು ಇರ್ತಾವ ಅಂಗನವಾಡಿಯಲ್ಲಿ. ಆ ಮಕ್ಕಳ ಬಿಟ್ಟು ನಾವು ಪ್ರತಿ ಸಲ ಮೀಟಿಂಗ್ ಹೋಗಿ ಹೆಂಗ್ ಅಟೆಂಡ್ ಆಗಕ್ ಬರ್ತೈತಿ? ಮೀಟಿಂಗ್ ಹೋಗಿರ್ತಾರ, ಸಿಗ್ನೇಚರ್ ಮಾಡಿರ್ತಾರ, ಆದ್ರೂ ಕೂಡ ಅವ್ರು ನೋಟಿಸ್ ಕೊಡ್ತಾ ಇದಾರೆ. ಇವ್ರು ಇದಕ್ ನಾವು ವಿರೋಧ ಮಾಡ್ತಾ ಇದೀವಿ. ನಾವು ಇದು BLO ಕೆಲಸ ನಮ್ಗೆ ಬೇಡ. ಅಂಗನವಾಡಿ ಕಾರ್ಯಕರ್ತರ ಈಗಾಗಲೇ ನಾವು ಶಾಲಿನಿ ರಜನಿ ಮೇಡಮ್ ಅವ್ರಿಗೆ ಹೇಳಿದೀವಿ, ನಾವು ಮಹಿಳಾ ಸಚಿವರು ಅವ್ರಿಗೆ ಹೇಳಿದೀವಿ. ಅವ್ರೆಲ್ಲಾರು ಕೈ ಬಿಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವ್ರು ಕೈ ಬಿಡ್ಲಿಕ್ಕೆ ತಯಾರಿಲ್ಲ. ಇದು BLO ಕೆಲಸ ನೀವು ಮಾಡ್ಲೇಬೇಕು, ಇಲ್ಲಾಂದ್ರೆ ನೌಕರಿ ಮೇಲೆ ನಿಮ್ಮ ಅಮಾನತ್ ಮಾಡ್ತೀವಿ ಅಂತ ಹೇಳಿ ಧಮಕಿ ಕೊಡ್ತಾ ಇದ್ದಾರೆ. ಆದ ಕಾರಣ ನಾವು BLO ಕೆಲಸ ಅಂಗನವಾಡಿ ಕಾರ್ಯಕರ್ತರಿಗೆ ಕೈ ಬಿಡ್ಬೇಕಂತ ಹೇಳಿ ನಾವು ಸರ್ಕಾರ ಕಡೆ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಂದಾನೇವಿ, ತಾಲೂಕಾಧ್ಯಕ್ಷ.